ಇನ್ನು ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಕೊಂದು ಹಂತಕರು ಪರಾರಿಯಾಗಿದ್ದಾರೆ. ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿದ್ದಂತಹ ಫೈರೋಜ್ ಮನೆಯಲ್ಲೇ ಈ ಹತ್ಯೆ ಆಗಿದೆ. ಮದುವೆ ತಯಾರಿಯಲ್ಲಿದ್ದವನನ್ನ ಹೆಣ ಬೀಳಿಸಿದ್ದಾರೆ 4 ಹಂತಕರು. ಇದೇ ತಿಂಗಳು 24ನೇ ತಾರೀಕಿನಂದು ಮದುವೆಯಾಗೋದಕ್ಕೆ ತಯಾರಿಯನ್ನ ನಡೆಸಿದ್ದಂತಹ ಫೈರೋಜ್ ಮನೆ ಎದುರಿನ ಸಿಸಿ ಕ್ಯಾಮೆರಾದಲ್ಲಿ ಈ ಹತ್ಯೆಯ ಭೀಕರ ದೃಶ್ಯ ಸೆರೆಯಾಗಿದೆ. ಹಂತಕರ ದೃಶ್ಯಗಳು ಕೂಡ ಅಲ್ಲಿ ಸೆರೆಯಾಗಿದೆ. ಸ್ನೇಹಿತ ಮೆಹಬೂಬ್ ಶಾ ಮತ್ತು ಗ್ಯಾಂಗ್ನಿಂದ ಫೈರೋಜ್ ಹತ್ಯೆಯಾಗಿದೆ. 2 ತಿಂಗಳ ಹಿಂದೆಯಷ್ಟೇ ಮೊಹಮ್ಮದ್ ಮತ್ತು ಫೈರೋಜ್ ನಡುವೆ ಗಲಾಟೆಯಾಗಿತ್ತು. ಮೊಹಮ್ಮದ್ ಮೇಲೆ ದೂರನ್ನ ನೀಡಿದಂತಹ ಫೈರೋಜ್ ಈಗ ಆತನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಫೈರೋಜ್ ಪಠಾಣ್ ಕಾಂಗ್ರೆಸ್ನ ಮುಖಂಡ ಈತ. ಇದೇ ತಿಂಗಳ 24ನೇ ತಾರೀಕು ಮದುವೆ ಆಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದ. ಆದರೆ ಈಗ ಆತನನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಸ್ನೇಹಿತ ಮೆಹಬೂಬ್ ಶಾ ಮತ್ತು ಗ್ಯಾಂಗ್ನಿಂದ ಈ ಫೈರೋಜ್ನ ಹತ್ಯೆಯಾಗಿರೋದು. 2 ತಿಂಗಳ ಹಿಂದೆಯಷ್ಟೇ ಈ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಅದೇ ಕಾರಣದಿಂದಾಗಿ ಈಗ ಈ ಭೀಕರ ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜಕೀಯ ಕಾರಣಕ್ಕೆ ಫೈರೋಜ್ ಕೊಲೆ ಅಂತ ಕುಟುಂಬಸ್ಥರು ಕೂಡ ಆರೋಪಿಸಿದ್ದಾರೆ. ಮನೆ ಕಾಂಪೌಂಡ್ ಬಳಿ ಮಾತನಾಡ್ತಾ ನಿಂತಿದ್ದಂತಹ ಸಂದರ್ಭದಲ್ಲಿ ಹಂತಕರು ಬಂದು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಕಾಂಗ್ರೆಸ್ ಮುಖಂಡನಿಂದಲೇ ಫೈರೋಜ್ ಪಠಾಣ್ ಹತ್ಯೆಯಾಯಿತ. ರಾಜಕೀಯ ದ್ವೇಷಕ್ಕೆ ಬಲಿಯಾದ್ರ ಫೈರೋಜ್ ಪಠಾಣ್. ಈ ಅನುಮಾನಗಳು ಈಗ ಕಾಡ್ತಾ ಇದೆ. ರಾಜಕೀಯ ದ್ವೇಷಕ್ಕೆ ಕೊಲೆ ಮಾಡಿಸಿದ್ದಾರೆ ಅಂತ ಅಬ್ದುಲ್ ದೇಸಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಗಂಭೀರ ಆರೋಪವನ್ನ ಮಾಡಿರೋರು. ಹಿರಿಯ ಮುಖಂಡನ ಹೆಸರನ್ನ ಪ್ರಸ್ತಾಪಿಸದೆ ಅಬ್ದುಲ್ ದೇಸಾಯಿ ಆರೋಪವನ್ನ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಕಮಿಷನರ್ಗೆ ದೂರನ್ನ ನೀಡಿದ್ರು ಫೈರೋಜ್ ಹಾಗೂ ಅಬ್ದುಲ್. ಜೀವ ಬೆದರಿಕೆ ಇದೆ ಅಂತ ಹೇಳಿ ರಕ್ಷಣೆಯನ್ನ ಕೋರಿ ದೂರನ್ನ ಕೊಟ್ಟಿದ್ರು ಅಬ್ದುಲ್ ದೇಸಾಯಿ. ಧಾರವಾಡದ ಹಿರಿಯ ಮುಸ್ಲಿಂ ಮುಖಂಡನಿಂದ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿ ಯಾರ್ದಾರ ಹೆಸರು ಹಾಕ್ಕೊಟ್ಟಿವಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವನು ಏನು ಯಾವ ಜೊತೆ ಏನು ದುಶ್ಮನ್ ಇಲ್ಲ, ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದ್ವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಅವನಿಗೆ ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದೇ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತ ಹೇಳಿ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.